ಬೆಳವಲದ ಕೊನೆಯ ನಾಡಿನ ವೀರರಾಣಿ ಬೆಳವಡಿ ಮಲ್ಲಮ್ಮನೋತ್ಸವದ ಸಂಭ್ರಮ. ತಾಯಿ ಮಲ್ಲಮ್ಮನ ಜಾತ್ರೆಯನ್ನು ತುಂಬಾ ವಿಜೃಂಭಣೆಯಿಂದ ಮಾಡುತ್ತಿದ್ದಾರೆ. ಅದರಲ್ಲೂ ಈ ವರ್ಷ ಮಕ್ಕಳ ವೇಷಭೂಷಣ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಕಾರ ತುಂಬಾ ಅದ್ಭುತವಾಗಿತ್ತು. ವಿವಿಧ ಕಲಾ ತಂಡಗಳು ಭಾಗವಹಿಸಿದ್ದವು. ಅದರಲ್ಲೂ ಗೊಂಬೆಗಳ ಆಟ ನೋಡಲು ಕಣ್ಮನ ಸೆಳೆಯುತ್ತಿತ್ತು. ಸುಮಾರು 10 ರಿಂದ 12 ಕಲಾ ತಂಡಗಳು ಭಾಗವಹಿಸಿದ್ದವು. ಭೂತಾರಾಧನೆ ವೇಷ, ಡೊಳ್ಳು ಬಡಿತ, ಅನೇಕ ಮನತುಂಬುವ ಕುಣಿತಗಳು, ನೃತ್ಯಗಾರರು, ಯಕ್ಷಗಾನ ಕಲಾತಂಡ ಮತ್ತು ಬಜರಂಗ ಕಲಾತಂಡ, ಹುಬ್ಬಳ್ಳಿ ಇವರ ಯಕ್ಷಗಾನ ಮತ್ತು ಗೊಂಬೆಯಾಟ ನೋಡಲು ಅದ್ಭುತವಾಗಿತ್ತು. ಚಿಂಚಲಿಯ ಕಲಾತಂಡದ ಡೊಳ್ಳು ಬಡಿತ ಮತ್ತು ಗೊಂಬೆಯಾಟ ಮನಮೋಹಕವಾದ ದೃಶ್ಯವಾಗಿತ್ತು. ತಾಂಡಾ ಹಾಗೂ ಭಯಂಕರ ಗೊಂಬೆಗಳ ಆಟ ನೋಡಲು ಅದ್ಭುತವೋ ಅದ್ಭುತ. ಇದಲ್ಲದೆ ಬೆಳವಡಿಯ ಶಾಲಾ ತಂಡಗಳು ಸಂತೋಷವಾಗಿ ಭಾಗವಹಿಸಿದ್ದವು. ಅದರಲ್ಲಿ ಎಂ. ಆರ್. ಪಾಟೀಲ್ ಸರ್ಕಾರಿ ಪ್ರೌಢಶಾಲೆ ಹುಲಿ ಕೊಲ್ಲುವ ರಾಜನ ಸ್ತಬ್ಧ ಚಿತ್ರ ತುಂಬಾ ಅದ್ಭುತವಾಗಿತ್ತು. ಇದರಲ್ಲಿ ಗುರುಗಳು ಮತ್ತು ಮಕ್ಕಳು ಭಾಗವಹಿಸಿದ್ದರು. ಮಕ್ಕಳು ಸಾಲು ಸಾಲಾಗಿ ಹಾಯ್ ಹೇಳುತ್ತಿದ್ದರು. ಅದೇ ರೀತಿ ಈಶಪ್ರಭು ಶಾಲೆಯ ಕುದುರೆಯ ಮೇಲಿನ ಮಲ್ಲಮ್ಮ ಹಾಗೂ ರಾಜ ಈಶಪ್ರಭುವಿನ ಸ್ತಬ್ಧ ಚಿತ್ರ ತುಂಬಾ ಚೆನ್ನಾಗಿತ್ತು. ಅದೇ ರೀತಿ ಅರುಣೋದಯ ಶಾಲೆಯ ಮಲ್ಲಮ್ಮನ ಚಿತ್ರ, ಆದರ್ಶ ಶಾಲೆ, ಕನ್ನಡ ಹೆಣ್ಣು ಮಕ್ಕಳ ಶಾಲೆ ಮತ್ತು ಗಂಡು ಮಕ್ಕಳ ಶಾಲೆಗಳ ಸ್ತಬ್ಧ ಚಿತ್ರಗಳು ತುಂಬಾ ಅದ್ಭುತವಾಗಿದ್ದವು. ಈ ಉತ್ಸವದಲ್ಲಿ ಮಕ್ಕಳು, ಹಿರಿಯರು, ಊರಿನ ಮಹಿಳೆಯರು, ಶಾಲೆಯ ಗುರುಗಳು ಎಲ್ಲರೂ ಭಾಗವಹಿಸಿ ಮಲ್ಲಮ್ಮನ ಜ್ಯೋತಿಯು ಮನೆ ಮನೆಗೂ ಮುಟ್ಟುವಂತೆ ಮಾಡಿದರು. ಮೊಟ್ಟ ಮೊದಲ ಮಹಿಳಾ ಸೈನ್ಯವನ್ನು ಕಟ್ಟಿದ ವೀರರಾಣಿ ಬೆಳವಡಿ ಮಲ್ಲಮ್ಮನ ಕೀರ್ತಿ ಪ್ರಪಂಚದ ತುಂಬೆಲ್ಲ ಹರಳಲಿ ಎಂದು ಹೇಳುತ್ತೇನೆ. ಈ ಪೂಜಾ ಮಾಡುವ ಹೃದಯಪೂರ್ವಕ ವಂದನೆಗಳು.